गुणाधीशाय गुणराशये वृद्ध्याय शुद्धविद्याय मध्वाय च नमो नमः। बुद्धिर्बलं यशोधैर्यं निर्भयत्वं परोगता अजाड्यं वाक्पटुत्वं च हनुमत्स्मरणात् भवेत्। भवति धनुभावादिडमो कोऽपि वाग्मी जडपतिरपि जन्तुर्जायते प्राज्ञमौलिः सकलवचनचेतो देवता भारती स मम वचसि धत्तां सन्निधिं मानसे च तपो विद्याविरक्त्यादिसद्गुणोऽघाकरानहं वादिराजगुरोन् वन्दे हयग्रीवपदाश्रयान् मिथ्यासिद्धान्तदुर्ध्वान्तविध्वंसनविचक्षणः चेतीर्थाख्यकर्णिर्भासतां नो रदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये दुर्वादिध्वान्तरवे वैष्णवीन्दीवरेन्दवे श्रीराघवेन्द्रगुरवे नमो अत्यन्तदयालवे ब्रह्मचर्य हरिप्रीतिसुविद्यावादशालिनः इष्टदान्नकष्टहर्तॄन्नः विद्यामान्यान् मुनीन् नुमः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭಗವಂತನನ್ನು ಬೇರೆ ಬೇರೆ ಜೀವರಾಶಿಗಳಲ್ಲಿ ಅವನು ಯಾವ ರೂಪದಿಂದ ಇದ್ದುಕೊಂಡು ಜೀವರುಗಳ ಯೋಗ್ಯತೆ, ಅದೇ ರೀತಿಯಾಗಿ ಜೀವರುಗಳ ಕರ್ಮದ ಹಿನ್ನೆಲೆಯಲ್ಲಿ ಭಗವಂತ ಕರ್ಮವನ್ನು ಮಾಡಿಸ್ತಾನೆ. ಆ ಕರ್ಮಗಳ ಲೇಪ ಭಗವಂತನಿಗೆ ಯಾವ ಕಾಲಕ್ಕೂ ಕೂಡ ಆ ಕರ್ಮದ ಲೇಪವನ್ನು ನಾವು ಭಗವಂತನಿಗೆ ಹೇಳಬಾರದು. ಆ ಕರ್ಮದ ಲೇಪ ಎಂಬುದು ಭಗವಂತನಿಗೆ ಯಾವ ಕಾಲಕ್ಕೂ ಕೂಡ ಆಗೋದಿಲ್ಲ ಎಂಬುದಾಗಿ ಹೇಳಿ, ಪ್ರಥಪ್ರಥಕ್ಕೂ ಜೀವರೊಳಗಿದ್ದು ಪ್ರವರ್ತಿಸುವವರು ಅವರವರ ಯೋಗ್ಯತೆ ಕರ್ಮವನ್ನು ಅನುಸರಿಸಿ ಅವರವರ ಕರ್ಮ ಅವರವರ ಯೋಗ್ಯತೆ ಎಲ್ಲವನ್ನೂ ಕೂಡ ಭಗವಂತ ಇಟ್ಟುಕೊಂಡು ಆ ಕರ್ಮವನ್ನು ಮಾಡಿಸ್ತಾನೆ ಎಂಬುದಾಗಿ ಹೇಳಿ, ಅದಾದ ಮೇಲೆ ಮುಂದೆ ಏನು ಶ್ರುತಿಗಳು ಸ್ಮೃತಿಗಳು ಅದೇ ರೀತಿಯಾಗಿ ಎಲ್ಲ ವಿಚಾರಗಳನ್ನು ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಶ್ರುತಿಗಳಾತನ ಮಾತು, ವಿಮಲ ಸ್ಮೃತಿಗಳಾತನ ಶಿಕ್ಷೆ, ಜೀವ ಪ್ರತತಿ ಪ್ರಕೃತಿಗಳೆರಡು ಪ್ರತಿಮೆಗಳು ಎನಿಸಿಕೊಳ್ಳುತ್ತಿಹವು ಎಂಬುದಾಗಿ ಇತರ ಕರ್ಮಗಳೆಲ್ಲ ಲಕ್ಷ್ಮೀಪತಿಗೆ ಪೂಜೆಗಳೆಂದು ಸ್ಮರಿಸುತ್ತಾ ಚತುರ್ವಿಧ ಪುರುಷಾರ್ಥಗಳ ಬೇಡದರು. ಸ್ವಪ್ನದಲ್ಲಿ ಒಂದು ಏನು ಭಗವಂತನನ್ನು ಹೇಳುವಂತಹ ಶ್ರುತಿಗಳು ಸ್ಮೃತಿಗಳಿವೆ, ಅದರ ಹಿರಿಮೆ ಅದು ಯಾಕೆ ಅಷ್ಟು ಪ್ರಶಸ್ತವಾದದ್ದು, ಯಾಕೆ ನಾವು ಶ್ರುತಿಗಳನ್ನು ಸ್ಮೃತಿಗಳನ್ನು ಅಷ್ಟು ಭಗವಂತನನ್ನು ಯಾವ ಸ್ಥಾನದಲ್ಲಿ ಭಗವಂತನ ತಿಳ್ಕೊಳ್ಳಿಕ್ಕೆ ಏನೆಲ್ಲ ಸಹಕಾರಿಯಾದಂತಹ ಸಾಮಗ್ರಿಗಳು ಇದೆಯೋ ಅದರ ಹಿರಿಮೆಯನ್ನು ಗರಿಮೆಯನ್ನು ಜಗನ್ನಾಥದಾಸರು ತಿಳಿಸಿಕೊಡುತ್ತಾರೆ. ಈ ಶ್ರುತಿಗಳು ಇದು ಏನಾಗಿದೆ ಅಂತ ಕೇಳಿದ್ರೆ ಭಗವಂತನ ಮಾತು. ಶ್ರುತಿಗಳು ಅದು ಹೊರಟಿದ್ದು ಎಲ್ಲಿಂದ ಅಂತ ಕೇಳಿದ್ರೆ ಭಗವಂತನಿಂದ. ಭಗವಂತ ಆರಂಭದಲ್ಲಿ ತನ್ನ ಮಗನಾದಂತಹ ಆ ಬ್ರಹ್ಮದೇವರಿಗೆ ಆ ಶ್ರುತಿಗಳನ್ನು ಆರಂಭದಲ್ಲಿ ಅದನ್ನು ಅವನಿಗೆ ತಿಳಿಸಿಕೊಡ್ತಾನೆ. ಆ ಶ್ರುತಿಗಳು ಅದು ಭಗವಂತನ ಅತ್ಯದ್ಭುತವಾದಂತಹ ಅತ್ಯಂತ ಸ್ಫುಟವಾದಂತಹ ಅವನನ್ನು ಸರಿಯಾಗಿ ಒಂದು ತಿಳಿಸಿಕೊಡುವಂತಹ ಮಾತುಗಳು. ಬೇರೆ ಉಳಿದಂತಹ ಎಲ್ಲದರಲ್ಲಿಯೂ ಕೂಡ
ಏನು ದೋಷಗಳನ್ನು ನಾವು ಹೇಳ್ತೇವೆ. ಆದರೆ ಶ್ರುತಿಯಲ್ಲಿ ಯಾವ ಕಾಲಕ್ಕೂ ಕೂಡ ಅದರಲ್ಲಿ ದೋಷವನ್ನಾಗಲಿ ಕಲ್ಪನೆ ಮಾಡಲಿಕ್ಕೆ ಇಲ್ಲ. ಅತ್ಯಂತ ನಿರ್ದಿಷ್ಟವಾದಂತಹ ಮಾತುಗಳು ಅಂತ ಇದ್ದರೆ ಅದು ವೇದಗಳು. ಅಂತಹ ನಿರ್ದಿಷ್ಟವಾದಂತಹ ವೇದಗಳು ಅದು ಏನಾಗಿದೆ ಕೇಳಿದ್ರೆ ಭಗವಂತನ ವಾಕ್, ಭಗವಂತನ ಮಾತು ಆಗಿದೆ. ಸರಿ, ಇನ್ನು ಸ್ಮೃತಿಗಳೇನಾಗಿದೆ ಕೇಳಿದ್ರೆ ಭಗವಂತನ ಆಜ್ಞೆ. ನಾವು ಹೇಳ್ತೇವಲ್ವ, ಶ್ರುತಿ ಸ್ಮೃತಿ ಅರೇರಾಜ್ಞಾ ಅಂತ. ಈ ಶ್ರುತಿಗಳು ಸ್ಮೃತಿಗಳು ಇದು ಏನಾಗಿದೆ ಕೇಳಿದ್ರೆ ಭಗವಂತನ ಆಜ್ಞಾರೂಪವಾಗಿ ಆಹಾರಃ ಸಂಧ್ಯಾ ಉಪಾಸೀತ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮೇತವ್ಯಂ, ಇದೆಲ್ಲವೂ ಕೂಡ ನಮಗೆ ಒಂದು ಆಜ್ಞಾರೂಪವಾಗಿ ಅದೇ ರೀತಿಯಾಗಿ ಭಗವಂತನನ್ನು ತಿಳಿಸಿಕೊಡುವಂತಹದ್ರಲ್ಲಿ ಇರುವಂತಹದ್ದು. ಅಂತಹ ಆ ಶ್ರುತಿಗಳು ಸ್ಮೃತಿಗಳು ಅದು ಅತ್ಯಂತ ವಿಮಲ ಸ್ಮೃತಿಗಳಾತನ. ಈ ವಿಮಲ ಸ್ಮೃತಿಗಳು ಅತ್ಯಂತ ನಿರ್ದಿಷ್ಟವಾದಂತಹ ಸ್ಮೃತಿಗಳು. ಅದು ಕೂಡ ಏನಾಗಿದೆ ಅಂತ ಕೇಳಿದ್ರೆ ಭಗವಂತನ ಆಜ್ಞಾ. ಹೇಗೆ ಶ್ರುತಿಯೂ ಆಜ್ಞೆಯೋ ಅದೇ ರೀತಿಯಾಗಿ ಸ್ಮೃತಿಗಳು ಕೂಡ ಆಜ್ಞಾರೂಪವಾದಂತಹದ್ದು. ಇದರಲ್ಲಿ ಅನಂತವಾದಂತಹ ವೇದಗಳು, ಈ ಅನಂತವಾದಂತಹ ವೇದಗಳು ಇದು ಭಗವಂತನಿಂದಾಗಿ ಅಭಿವ್ಯಕ್ತವಾಗ್ತಾ ಇರ್ತವೆ. ತಾನು ಹಯಗ್ರೀವ ರೂಪದಿಂದಾಗಿ ಏನು ನಸ್ತೋ ಮುಖಾದರವೇ ನಿರಂತರಂ ಉದ್ಗಿರಂತಂ ವಿದ್ಯಾ ಅಶೇಷತ ಮುತಾಬ್ಜ ಭವೇಶ ಮುಖ್ಯ ಎಂದು ಹೇಳಿಕೊಂಡು ಹಯಗ್ರೀವ ರೂಪಿಯಾದಂತಹ ಭಗವಂತನ ಸ್ವರೂಪವನ್ನು ಹೇಳುತ್ತಾರೆ. ಅಂತಹ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮನ ಮೂಗಿನಿಂದ ಬಾಯಿಯಿಂದ ಎರಡೂ ಕಡೆಗಳಿಂದಲೂ ಕೂಡ ಅನಂತವಾದಂತಹ ವೇದಗಳನ್ನು ಅವರು ಹೇಳ್ತಾ ಇರ್ತಾರೆ ಅಂತ. ಆದ್ದರಿಂದ ಈ ಎರಡೂ ಕೂಡ ಏನಾಯ್ತು ಈಗ, ಜೀವ ಸಮುದಾಯ ಪ್ರಕೃತಿ ಇದು ಎರಡು ಪ್ರತಿಮಾಸ್ಥಾನ. ಶ್ರುತಿಗಳು ಭಗವಂತನ ಮಾತು ಅಂತಾಯಿತು, ಸ್ಮೃತಿಗಳು ಅವನ ಆದೇಶ ಅಂತಾಯಿತು. ಅದಾದ ಮೇಲೆ ಇಡೀ ಜೀವ ಸಮುದಾಯಗಳು ಅದೇ ರೀತಿಯಾಗಿ ಶುದ್ಧವಾದಂತಹ ಪ್ರಕೃತಿ ಇದು ಪ್ರತಿಮಾಸ್ಥಾನೀಯಗಳಾಯಿತು. ಇನ್ನು ಪ್ರಕೃತಿಗಳೆರಡು ಪ್ರತಿಮೆಗಳು ಇದು ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ಒಂದು ಎರಡು ಪ್ರತಿಮಾಸ್ಥಾನೀಯಗಳಾಯಿತು. ಮುಂದೆ ಇತರ ಕರ್ಮಗಳೆಲ್ಲ ಉಳಿದಂತಹ ಇದೆಲ್ಲ ಕರ್ಮಗಳಿದೆ. ಇದು ಲಕ್ಷ್ಮೀಪತಿಗೆ ಪೂಜೆಗಳು, ಭಗವಂತನಿಗೆ ಪೂಜೆಗಳಾಗಿರುವಂತಹದ್ದು. ಇತರ ಕರ್ಮಗಳು ಏನೆಲ್ಲ ಜೀವರಾಶಿಗಳು ಮಾಡ್ತಾವೆ ಅದೆಲ್ಲವುಗಳು ಕೂಡ ಏನಾಗಿದೆ, ಭಗವಂತನಿಗೆ ಪೂಜಾಸ್ಥಾನೀಯವಾಯಿತು ಅಲ್ಲಿಗೆ. ಇನ್ನು ಚತುರವಿಧ ಪುರುಷಾರ್ಥಗಳ ಬೇಡದಿರು. ಭಗವಂತನಲ್ಲಿ ಏನು ಕೇಳಬೇಕು ಹಾಗಿದ್ದರೆ ಕೇಳಿದ್ರೆ, ಯಾವುದನ್ನೋ ನಾವು ಕರ್ಮಗಳನ್ನು ಮಾಡುವಂತಹದ್ದು ಅಷ್ಟೇ ನಮ್ಮ ಕರ್ತವ್ಯ. ತಾನು ಮಾಡಬೇಕಾಗಿರತಕ್ಕಂತಹದ್ದು ಯಾವುದು ಅಂತ ಕೇಳಿದ್ರೆ, ಶ್ರುತಿ ಸ್ಮೃತಿ ಮಮೈವಾಜ್ಞೆ ಕ್ರಿಯಾತ್ ತದನುಸಾರತಃ ಸತ್ಕರ್ಮಾಣಿ ದದಾಮ್ಯಸ್ಮಿ ಫಲಂ ಕರ್ಮ ಅನುಸಾರತಃ ಯಚ್ಛಾನುಕೂಲವೇದಸ್ಯ ತಚ್ಚಶಾಸ್ತ್ರಂ ಪ್ರಕೀರ್ತಿತಂ. ಪೌರುಷೇಯ ಗ್ರಂಥಗಳು, ಅಪೌರುಷೇಯ ಗ್ರಂಥಗಳು. ಪೌರುಷೇಯ ಗ್ರಂಥಗಳಲ್ಲಿ ಪುರುಷನಿರ್ಮಿತವಾದಂತಹ ಏನೆಲ್ಲ ಗ್ರಂಥಗಳು, ಅದು ಅಪೌರುಷೇಯವಾದಂತಹ ವೇದ ಇತ್ಯಾದಿಗಳು. ಇದರಲ್ಲಿ ಪೌರುಷೇಯವಾದಂತಹದ್ದು ಪುರಾಣಗಳು, ಇನ್ನು ಅಪೌರುಷೇಯವಾದಂತಹದ್ದು ಈ ವೇದಗಳೆಲ್ಲವೂ ಕೂಡ. ಅಂತಹ ಈ ಪೌರುಷೇಯ ಅಪೌರುಷೇಯವಾದ ಎಲ್ಲವುಗಳು ಕೂಡ ಭಗವಂತನ ಆಜ್ಞೆ ಅಂತಾಯಿತು. ಶ್ರುತಿ ಸ್ಮೃತಿ ಮಮೈವ ಆಜ್ಞೆ, ಇದು ನನ್ನ ಆಜ್ಞಾರೂಪವಾದಂತಹದ್ದು. ಮತ್ತು ಕುರಿಯಾದ ತದನುಸಾರತಃ ನೀನು ಏನು ಮಾಡಬೇಕು, ಜೀವರಾಶಿಗಳಿಗೆ ಕರ್ತವ್ಯ ಏನು ಕೇಳಿದ್ರೆ ಆ ಕರ್ತವ್ಯವನ್ನು ಮಾಡುವುದಷ್ಟೇ ಅವರ ಕರ್ತವ್ಯ. ಆ ಸತ್ಕರ್ಮಗಳನ್ನು ಅಥವಾ ಶ್ರುತ್ಯುಕ್ತವಾದಂತಹ ಸ್ಮೃತ್ಯುಕ್ತವಾದಂತಹ ಕರ್ಮಗಳನ್ನು ಮಾಡಲೇಬೇಕಾಗಿರುವಂತಹದ್ದು. ತದನುಸಾರತಃ ಸತ್ಕರ್ಮಾಣಿದಾಮಸ್ಮಿ, ಯಾರು ಸತ್ಕರ್ಮಗಳನ್ನು ಮಾಡ್ತಾರೆ, ಒಳ್ಳೆಯ ಕರ್ಮಗಳನ್ನು ಮಾಡಿಕೊಂಡಿರುತ್ತಾರೆ, ಅವರಿಗೆ ಅಸ್ಮೈ ಫಲಂ ಕರ್ಮ ಅನುಸಾರತಃ, ಅಂತಹ ಜೀವರಾಶಿಗಳಿಗೆ ಕರ್ಮಾನುಸಾರಿಯಾಗಿ ಫಲವನ್ನು ಕೊಡ್ತೇನೆ.
ಫಲವನ್ನು ನೀಡ್ತೇನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ನಮಗೆ ಎರಡು ಏನು ಶ್ರುತಿಗಳೂ ಬೇಕು, ಸ್ಮೃತಿಗಳೂ ಬೇಕು. ಈ ಶ್ರುತ್ಯುಕ್ತ ಸ್ಮೃತ್ಯುಕ್ತವಾದಂತಹ ಕರ್ಮಗಳನ್ನು ಮಾಡಬೇಕು ಅಂತಾಯಿತು. ಮತ್ತು ಶ್ರವಣಂ ಮನನಂ ಧ್ಯಾನಂ ಕುರ್ವನ್ ಸಾಕ್ಷಾತ್ ಕರೋತಿ ಮಾಂ ಯಸ್ತಸ್ಮೈ ಮೋಕ್ಷದಾತಾಹಂ ಯೋ ದ್ವೇಷ್ಟಿ ಸತತಂ ಹಿ ಮಾಂ ತಮೋ ಅಂಧೇ ಪಾತಯಿಷ್ಯಾಮಿ ನಿವೃತ್ತಿರ್ನಯತೋ ಭವೇತ್. ಒಂದು ದೊಡ್ಡ ವಿಚಾರವನ್ನು ಹೇಳ್ತಾರೆ. ಈ ಶ್ರುತಿಗಳು ಸ್ಮೃತಿಗಳು ಅದರಲ್ಲಿ ಹೇಳಿರುವಂತಹ ಕರ್ಮಗಳನ್ನು ಯಾವುದು ಮಾಡಬೇಕು? ಶ್ರವಣ ಮನನ ಧ್ಯಾನ ಇದನ್ನು ಮಾಡಬೇಕು. ಯಾಕೆ? ಈ ನಮಗೆ ವೇದೋಕ್ತವಾದಂತಹ ಕರ್ಮಗಳು, ಅದೇ ರೀತಿಯಾಗಿ ಪುರಾಣೋಕ್ತವಾದಂತಹ ಕರ್ಮಗಳು, ಎರಡು ಕರ್ಮಗಳು. ಈ ಎರಡು ಕರ್ಮಗಳಲ್ಲಿ ಅದರಲ್ಲಿ ಪ್ರಮುಖವಾಗಿ ಹೇಳಿದಂತಹದ್ದು ಯಾವುದು ಅಂತ ಕೇಳಿದರೆ ಶ್ರವಣ ಮನನ ಧ್ಯಾನ. ಇದನ್ನು ಮಾಡುವ ಮೂಲಕವಾಗಿ ಏನು ಮಾಡಬೇಕು? ಸಾಕ್ಷಾತ್ ಕರೋತಿ ಮಾಂ, ಅವನು ಈ ಮೂರನ್ನು ಮಾಡುವ ಮೂಲಕವಾಗಿ ನನ್ನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು. ನಾನು ಕಾಣೋದು ಯಾವಾಗ, ಹೇಗೆ ಅಂತ ಕೇಳಿದರೆ ಈ ಶ್ರವಣ ಮನನ ಧ್ಯಾನದ ಮೂಲಕವಾಗಿ ನಾನು ಕಾಣಸಿಗುವಂತಹದ್ದು. ಕೇವಲ ಏನೋ ಯಾವುದೋ ಒಂದು ಕರ್ಮವನ್ನು ಮಾಡಿದ್ದರಿಂದಾಗಿ ಕರ್ಮದಿಂದಾಗಿ ಭಗವಂತ ಕಾಣ್ತಾನೆ, ಭಗವಂತ ಸಿಗ್ತಾನೆ ಅಂತ ಹೇಳಲಿಕ್ಕಾಗೋದೇ ಇಲ್ಲ. ಕರ್ಮ ಭಗವಂತನಿಗೆ ನಮಗೆ ಭಗವಂತನನ್ನು ಕಾಣಲಿಕ್ಕೆ ಅದು ಒಂದು ಸಹಕಾರಿಯಾಗ್ತದೆ ಹೊರತು ಕೇವಲ ಕರ್ಮದಿಂದಾಗಿ ಮೋಕ್ಷ ಕರ್ಮಣ ಜ್ಞಾನ ಮಾತನಾಡ್ತಿ. ಕರ್ಮ ಎಂಬುದು ಯಾವುದಕ್ಕೆ ಪೂರಕ ಆಯಿತು? ಜ್ಞಾನಕ್ಕೆ ಪೂರಕ ಆಯಿತು. ಕರ್ಮ ಮಾಡ್ತಾನೆ, ಕರ್ಮ ಮಾಡಿದ ಮೇಲೆ ಅದನ್ನು ಜ್ಞಾನ ಬರ್ತದೆ. ಜ್ಞಾನದಿಂದಾಗಿ ಜ್ಞಾನೇನೈವ ಪರಂಪದಂ, ಜ್ಞಾನವೇ ನಮಗೆ ಮೋಕ್ಷಕ್ಕೆ ಅದು ಕಾರಣ ಆಯಿತು. ಅಂದರೆ ಜ್ಞಾನ ಎಂಬುದು ಅತಿ ಅವಶ್ಯಕ. ಕೇವಲ ಕರ್ಮ ಎಂಬುದು ಅದು ಮೋಕ್ಷಕ್ಕೆ ಸಾಧಕ ಆಗೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಯಸ್ತಸ್ಮೈ ಮೋಕ್ಷದಾತಾಹಂ, ಯಾರು ಈ ನಾನು ಹೇಳಿದಂತಹ ಶ್ರವಣ ಮನನ ಧ್ಯಾನಗಳನ್ನು ಮಾಡ್ತಾನೆ, ಯೋ ದ್ವೇಷ್ಟಿ, ಯಾರು ನನ್ನ ದ್ವೇಷ ಮಾಡ್ತಾನೆ ಅವರಿಗೇನು ಮಾಡ್ತೇನೆ ಗೊತ್ತುಂಟ? ತಮೋಹ ಅಂದೇ ಪಾತಯಿಷ್ಯಾಮಿ, ಅವನನ್ನು ಅಂಧಕಾರವಾದಂತಹ ಕತ್ತಲೆಯಿಂದ ಭರಿತವಾದಂತಹ ತಮಸ್ಸಿಗೆ ಅವರನ್ನು ಹಾಕ್ತೇನೆ. ಯಾರು ನನ್ನ ದ್ವೇಷ ಮಾಡ್ತಾನೆ, ಯಾಕೆ? ಒಂದು ಸಲ ಅಂಧನ್ ತಮಸ್ಸಿಗೆ ಹೋದ ಅಂತ ಹೇಳಿದರೆ ಅಂಧನ್ ತಮಸ್ಸಿನಿಂದ ಮತ್ತೆ ಪುನಃ ಅವನು ತಿರುಗಿ ಬರುವಂತಹದ್ದಿಲ್ಲ. ಯಾಕೆ? ಅದು ಕೊನೆಯ ನಿಲ್ದಾಣ. ಯಾರು ಈ ಕಲಿ ಮೊದಲಾದಂತಹ ಜೀವರಾಶಿಗಳಿಗೆ, ರಾಕ್ಷಸರಿಗೆ, ಅದೇ ರೀತಿಯಾಗಿ ಇವರಿಗೆ ಕೊನೆಯ ಸ್ಥಾನ ಯಾವುದು ಗೊತ್ತುಂಟ? ಈ ನರಕ. ನರಕಕ್ಕಿಂತಲೂ ಕೂಡ ಅತೀ ಘೋರವಾದಂತಹದ್ದು ಅದು ಈ ತಮಸ್ಸು. ತಮಸ್ಸಿಗೆ ಹೋದ ಮೇಲೆ ಮತ್ತ ಪುನಃ ನಿವೃತ್ತಿ ಅಂತ ಇಲ್ಲವೇ ಇಲ್ಲ. ಹೇಗೆ ಮೋಕ್ಷಕ್ಕೆ ಹೋದವನಿಗೆ ನಿವೃತ್ತಿ ಇಲ್ಲವೋ ಅದೇ ರೀತಿಯಾಗಿ ಈ ಅಂಧತಮಸ್ಸಿಗೆ ಬಿದ್ದವನಿಗೂ ಕೂಡ ನಿವೃತ್ತಿಯನ್ನು ಹೇಳಲಿಕ್ಕೆ ಬರೋದಿಲ್ಲ. ಮತ್ತು ಹಾಗಿದ್ದರೆ ಏನು ಮಾಡಬೇಕು? ನಮಗೆ ಯಾವುದನ್ನು ಮಾಡಲೇಬೇಕು ಅಂತ ಹೇಳಿಕೊಂಡು ನಮಗೆ ತಿಳಿಸಿಕೊಟ್ಟಾಗಾಯಿತು ಅಂತಂದರೆ ಶ್ರುತಿಗಳನ್ನು ಸ್ಮೃತಿಗಳನ್ನು ಪರಿಪಾಲನೆ ಮಾಡಿಕೊಂಡು ಶ್ರುತಿ ಸ್ಮೃತಿಯಲ್ಲಿ ಉತ್ತಮವಾದಂತಹ ಕರ್ಮವನ್ನು ಮಾಡಿಕೊಂಡು ಅದರಲ್ಲಿ ಯಾವ ರೀತಿಯಾಗಿ ಹೇಳಿದ್ದಾರೋ ಆ ಶಾಸ್ತ್ರದ ಪ್ರಕಾರವಾಗಿ ನಾನು ನಡೆದುಕೊಂಡು ತಾನು ಆ ಚಿತ್ಪ್ರಕೃತಿಯಾದಂತಹ ಲಕ್ಷ್ಮೀದೇವಿ, ಅದೇ ರೀತಿಯಾಗಿ ಈ ಪ್ರಕೃತಿಯನ್ನು ಇವರನ್ನೂ ಕೂಡ ಚಿಂತನೆ ಮಾಡಿಕೊಂಡು ಎಲ್ಲ ಕರ್ಮಗಳನ್ನು ಕೂಡ ಸರ್ವ ಕರ್ಮಗಳೂ ಕೂಡ ಅವನ ಪೂಜೆ ಅಂತಾಗಬೇಕು. ಯಾವುದೇ ಕರ್ಮ ಇರಲಿ ಆ ಎಲ್ಲ ಕರ್ಮಗಳು ಕೂಡ ಅವನ ಪೂಜೆ ಎಂಬುದನ್ನು ಅರ್ಥೈಸಿಕೊಂಡು ಅದನ್ನು ಸರಿಯಾದಂತಹ ರೀತಿಯಲ್ಲಿ ತಾನು ಚಿಂತನೆ ನಡೆಸಿಕೊಂಡು ಧರ್ಮ ಅರ್ಥ ಕಾಮೋಕ್ಷ 4 ವಿಧವಾದಂತಹ ಪುರುಷಾರ್ಥಗಳು. ಪುರುಷೈ ಅರ್ಥಮಾನವಾದದ್ದು ಯಾವುದು ಅಂತ ಕೇಳಿದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ. ಅದರಲ್ಲಿ ಇವರು ಹೇಳ್ತಾರೆ ಯಾವುದನ್ನು ಕೂಡ ಕೇಳಬಾರ್ದು ಅಂತ. ಯಾಕೆ ಅಂತಂದರೆ ಕೇಳಿತು ಅಂತಾದರೆ ಕೇಳಿದ್ದನ್ನು ಮಾತ್ರ ಕೊಡ್ತಾನೆ. ಅದಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕು ಕೇಳಿದ್ರೆ ಕೇಳುವುದಕ್ಕಿಂತ ಭಗವಂತನಿಗೆ ನಾವು ನಮ್ಮ ಜವಾಬ್ದಾರಿಯನ್ನು ಅವನಿಗೇ ಬಿಟ್ಟು ಬಿಟ್ಟೆವು ಅಂತ ಹೇಳಿದರೆ ಭಗವಂತ ನಮ್ಮನ್ನು ಮುಂದಕ್ಕೆ
ಉದ್ಧಾರವನ್ನು ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಇಲ್ಲಿ ಜಗನ್ನಾಥದಾಸರು ಹೇಳುವಂತಹ ಮಾತು ಎಂಥದ್ದು ಅಂತ ಕೇಳಿದ್ರೆ, ಇತರ ಕರ್ಮಗಳೆಲ್ಲ ಲಕ್ಷ್ಮೀಪತಿಗೆ ಪೂಜೆ. ನೀವು ಕರ್ಮವನ್ನು ಮಾಡ್ತೀರಿ, ಆ ಕರ್ಮ ಅದು ಹಿನ್ನೆಲೆ, ಕರ್ಮದ ಹಿನ್ನೆಲೆ ಇರಬೇಕು ಕೇಳಿದ್ರೆ ಅದು ಭಗವಂತನ ಪೂಜಾತ್ಮಕ ಎಂಬುದಾಗಿ ಚಿಂತನೆ. ಮತ್ತು ಚತುರ್ವಿಧ ಪುರುಷಾರ್ಥಗಳ ಬೇಡದಿರು. ನೀನು ಕೇಳ್ತಾ ಕೂತ್ಕೊಂಡಿದ್ದಾದರೆ ಯಾವುದನ್ನು ಕೇಳ್ತಿ? ಇದೇ ಈ 4 ವಿಧವಾದಂತಹ ಪುರುಷಾರ್ಥಗಳನ್ನು ಕೇಳ್ತೀವಿ. ಆದರೆ ಈ ಪುರುಷಾರ್ಥಗಳನ್ನು ಬೇಡಬೇಡ ಅಂತ. ಯಾಕೆ ಅಂತ ಕೇಳಿದ್ರೆ, ಬೇಡಿತು ಅಂತಾದರೆ ಅದು ಯೋಗ್ಯವಾದದ್ದಲ್ಲ. ಅದಕ್ಕೋಸ್ಕರವಾಗಿ ಭಗವಂತ ನಮಗೆ ನೀಡ್ತಾನೆ ಎಂಬಂತಹ ಪೂರ್ಣವಾದಂತಹ ವಿಶ್ವಾಸದೊಂದಿಗೆ, ಆ ಜ್ಞಾನದೊಂದಿಗೆ ನಾವೇನು ಮಾಡಬೇಕು ಕೇಳಿದ್ರೆ, ನಮ್ಮ ಕರ್ಮಗಳನ್ನು ಮಾಡ್ತಾ ಇರಬೇಕು ಅಷ್ಟೇ. ನಮ್ಮ ಕರ್ಮಗಳನ್ನು ಮಾಡ್ತಾ 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 ನಾವು ಭಗವಂತನಲ್ಲಿ ಸೇರಬೇಕು ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಯಾವುದನ್ನು ಕೂಡ ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ನೀನು ಕೇಳಲಿಕ್ಕೆ ಹೋಗಬೇಡ. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶಿ ನಿರ್ಮಮೋ ಯಾತಿ ಪರಂಜಯತಿ ಸೋಚ್ಯುತಃ. ಇದು ಆಚಾರ್ಯರ ಮಾತು. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ಎಲ್ಲ ಕರ್ಮಗಳನ್ನು ಕೂಡ ಸನ್ಯಾಸ ಮಾಡಬೇಕು, ನ್ಯಾಸ ಮಾಡಬೇಕು. ಯಾರಿಗೆ ನ್ಯಾಸ ಮಾಡಬೇಕು ಕೇಳಿದ್ರೆ, ಭಗವಂತನಲ್ಲಿ ನ್ಯಾಸವನ್ನು ಮಾಡಬೇಕು. ಸನ್ಯಸ್ಯ ಮತ್ತು ಹೇಗೆ ಮಾಡಬೇಕು ಕೇಳಿದ್ರೆ, ಅದು ಅಧ್ಯಾತ್ಮ ಚೇತಸ ಅಂತ ಹೇಳ್ತಾರೆ. ಅದನ್ನು ಭಗವಂತನಲ್ಲಿ ಉಳ್ಳಂತಹ ಮನಸ್ಸು, ಭಗವನ್ನಿಷ್ಠವಾಗಿರುವಂತಹ ಮನಸ್ಸಿನಲ್ಲಿದ್ದುಕೊಂಡು ಆ ಕರ್ಮಗಳನ್ನು ಅವನಿಗೆ ಅರ್ಪಣೆ ಮಾಡಬೇಕು ಅಂತ. ಹೀಗೆ ನಿರಾಶಿ ನಿರ್ಮಮೋ ಯಾತಿ, ಯಾರು ಈ ರೀತಿಯಾದಂತಹ ಕರ್ಮಗಳನ್ನು ಮಾಡಿಕೊಂಡಿರ್ತಾನೆ ಅವನು ಒಳ್ಳೆಯ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾನೆ ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ವಾಯುಪುರಾಣದ ಮಾತನ್ನು ನಾವು ನೋಡಬಹುದು. ಸೇವಾರ್ಥಂ ಭಗವನ್ ವಿಷ್ಣೋ ದೇಶಕಾಲ ಕ್ರಿಯಾಶ್ರಯವಾನ್ ಪೃಷ್ಟವಾನ್ ಭಗವಾನ್ ಆದೌ ತಸ್ಮಾತ್ ಪರಿಚರೇ ನಿಜಂ ಇತಿ ಸಂಕಲ್ಪಚೋತ್ಥಾಯ ಸರ್ವಕರ್ಮ ಸಮಾರಭೆ ವಿಷ್ಣೋರರ್ಥೇ ಕರಿಷ್ಯಾಮಿ ಆಹಾರಾಮಿ ದದಾಮಿ ಚ ನಾತ್ಮಾರ್ಥೇ ಇತಿ ಚ್ವಕ್ವಾಪಿ ಮದನ್ ಕರ್ಮ ಕರೋತಿ ಯಃ ಶ್ರುತಿಸ್ಮೃತಿ ಹರೇರಾಜ್ಞೆ ಭೂತ್ವಾ ಯಾವಜ್ಜೀವಂ ವಸಾಮ್ಯಹಂ ಇತ್ತಂ ಜಪನ್ ಕುರ್ವಾನ್ ಜಪಂ ಸದಾ ಕುರ್ವನ್ ಧ್ಯಾಯೇತ್ ವಿಷ್ಣುಂ ಅತಂದ್ರಿತಃ. ಇದು ನಮಗೆ ಹಾಕಿಕೊಟ್ಟಿರುವಂತಹ ಇದೊಂದು ದೊಡ್ಡ ಪಾಠ. ಯಾವುದನ್ನು ನಾವು ಮಾಡಿಕೊಂಡು ಹೋಗಬೇಕು ಅಂತ ಕೇಳಿದರೆ, ಸೇವಾರ್ಥಂ ಭಗವಾನ್ ವಿಷ್ಣು, ಕೇವಲ ಭಗವತ್ ಸೇವೆ. ನಾನು ಮಾಡುವಂತಹದ್ದೆಲ್ಲವೂ ಕೂಡ ಭಗವತ್ ಸೇವಾತ್ಮಕವಾದಂತಹದ್ದು ಎಂಬಂತಹ ಮನಸ್ಸಿನಲ್ಲಿದ್ದುಕೊಂಡು, ಮತ್ತು ವಿಷ್ಣು ದೇಶ ಕಾಲ ಕ್ರಿಯಾಶ್ರಮ, ಭಗವಂತ ಎಂಥವನು ಕೇಳಿದರೆ ದೇಶ ಕಾಲ ಎಲ್ಲದರಲ್ಲಿಯೂ ಕೂಡ ಪೂರ್ಣನಾದಂಥವನು. ದೃಷ್ಟವಾನ್ ಭಗವಾನ್ ಆದೌ ತಸ್ಮಾತ್ ಪರಿಚರೇ ನಿಜಂ. ಎಲ್ಲ ನನ್ನನ್ನು ಯಾವ ಕಾರಣಕ್ಕೋಸ್ಕರ ಭಗವಂತ ಸೃಷ್ಟಿ ಮಾಡಿದ್ದಾನೆ, ನನ್ನ ಕೆಲಸ ಏನು ಕೇಳಿದರೆ ಭಗವಂತನನ್ನು ಸೇವೆ ಮಾಡುವಂತಹದ್ದು, ಭಗವದ್ ಧ್ಯಾನ ಮಾಡುವಂತಹದ್ದು ಎಂಬುದಾಗಿರಬೇಕು. ವಿಷ್ಣೋರರ್ಥೇ ಕರಿಷ್ಯಾಮಿ, ನಾನು ಮಾಡುವಂತಹ ಎಲ್ಲ ಕಾರ್ಯಗಳೂ ಕೂಡ, ಎಲ್ಲ ಕರ್ಮಗಳು ಕೂಡ ವಿಷ್ಣೋರರ್ಥೇ, ಭಗವಂತನೇ. ಹೇಗೆ ನಾವು ಹೇಳ್ತೇವೆ ನಮ್ಮ ಆರಂಭದ ಪೂಜೆಯಲ್ಲಿ ಹೇಳುವಂತೆ, ಏನು ಭಗವತೋ ಬಲೇನ ಭಗವತೋ ವೀರ್ಯೇಣ ಅಂತ ಹೇಳಿದಂತಹ ರೀತಿಯಲ್ಲಿ ಎಲ್ಲ ಕಾರ್ಯಗಳು ಕೂಡ ವಿಷ್ಣೋರರ್ಥೆ, ಭಗವಂತನಿಗೋಸ್ಕರವಾಗಿ ಎಂಬ ಚಿಂತನೆ. ಮತ್ತು ಈ ಶ್ರುತಿ ಸ್ಮೃತಿಗಳು ಏನಿದೆ ಇದು ಏನಾಗಿದೆ ಕೇಳಿದ್ರೆ ಹರೇ ರಾಜ್ಞೆ, ಇದೆಲ್ಲವೂ ಕೂಡ ನನಗೋಸ್ಕರ ಅಲ್ಲ, ನಾ ಆತ್ಮಾರ್ಥೆ, ನನಗೋಸ್ಕರವಾದಂತಹ ಕರ್ಮ ಅಲ್ಲ, ಭಗವಂತನ ಪ್ರೀತಿದಾಯಕವಾದಂತಹ ಕರ್ಮ ಎಂಬುದಾಗಿ ಮಾಡಿಕೊಂಡು ತದಸ್ಮಾತ್ ಆಜ್ಞನರೋ ಭೂತ್ವ, ಹೇಗೆ ಒಬ್ಬ ರಾಜನ ಆಜ್ಞೆಯನ್ನು ಭೃತ್ಯನಾದವನು ಮಾಡಿಕೊಂಡು ಹೋಗ್ತಾನೋ ಅದೇ ರೀತಿಯಾಗಿ ಶ್ರುತಿ ಸ್ಮೃತಿ ಈ ಎರಡರಲ್ಲಿ ಉಕ್ತವಾದಂತಹ ಕರ್ಮಗಳನ್ನು, ಈ ಎರಡರಲ್ಲಿ ಹೇಳಲ್ಪಟ್ಟಂತಹ ಕರ್ಮಗಳನ್ನು ತಾನು ಯಾವುದೇ ರೀತಿಯಾದಂತಹ ಅದರಲ್ಲಿ ಸಂಕೋಚವನ್ನು ಮಾಡದೆ, ಅದರಲ್ಲಿ ಮತ್ತೆ ಪುನಃ ಸಂಕೋಚ,
ಯಾವುದೇ ರೀತಿಯಾಗಿ ಮಾಡಿಕೊಳ್ಳದೆ ಅದನ್ನು ಕರ್ಮಗಳನ್ನು ಮಾಡಬೇಕು ಅಂತಾಯಿತು. ತಸ್ಮಾತ್ ಆಜ್ಞದರೋ ಭೂತ್ವ, ಭಗವಂತನ ಆಜ್ಞಾಧಾರಕನಾಗಿ ಕರ್ಮವನ್ನು ಮಾಡಬೇಕು ಅಂತಾಯಿತು. ಯಾವಜ್ಜೀವಂ ವಸಾಮ್ಯಹಂ, ಎಲ್ಲಿಯ ತನಕ ನನಗೆ ಜೀವ ಉಂಟೋ ಅಲ್ಲಿಯ ತನಕ ನಾನಿರ್ತೇನೆ. ಇತ್ತಂ ಜಪಂ ಸದಾ ಕುರುವನ್ ಧ್ಯಾಯೇದ್ ವಿಷ್ಣುಂ, ಅವನು ಧ್ಯಾನವನ್ನು ಮಾಡಬೇಕು ಅಂತ ನಮಗೆ ಹೇಳಿಕೊಟ್ಟಾಗ ಆಯಿತು. ಅದಕ್ಕೋಸ್ಕರ ಎಲ್ಲ ಕರ್ಮಗಳನ್ನು ಎಲ್ಲವನ್ನು ಕೂಡ ಅವನಿಗೋಸ್ಕರವಾಗಿ, ಅವನ ಪ್ರೀತಿಗೋಸ್ಕರವಾಗಿ, ಅವನ ಸೇವಾರೂಪವಾಗಿ ಮಾಡಬೇಕು ಎಂಬುದನ್ನು ಹೇಳಿ ಅದಾದ ಮೇಲೆ ಭಗವಂತ ತನ್ನ ಕರ್ಮವನ್ನು ನಿರ್ವ್ಯಾಜವಾಗಿ ಯಾರು ಮಾಡಿದ, ನಿಷ್ಕಲ್ಮಶವಾಗಿ ಕರ್ಮವನ್ನು ಮಾಡಿದವನೊಬ್ಬ ಇದ್ದಾನೆ. ಆ ನಿಷ್ಕಲ್ಮಶವಾಗಿ ಕರ್ಮವನ್ನು ಮಾಡಿದವನಿಗೆ ಅನುಗ್ರಹ ಮಾಡಬೇಕು. ಭಗವಂತ ಅನುಗ್ರಹ ಮಾಡ್ತಾನ ಹೇಳಿದರೆ, ಭಗವಂತ ಆ ನಿಷ್ಕಲ್ಮಶವಾಗಿ ಕರ್ಮವನ್ನು ಮಾಡಿದಂತಹ ಜೀವನಿಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಭೂತಳಾಧಿಪತಿ ಆಜ್ಞಾಧಾರಕ ದೂತರಿಗೆ ಸೇವಾನುಸರದಿ ವೇತನವ ಕೊಟ್ಟು ಅವರ ಸಂತೋಷಿಸುವ ತೆರದಂತೆ ಮಾತರಿಶ್ವಪ್ರಿಯನು ಪರಮಪ್ರೀತಿಪೂರ್ವಕ ಸದ್ಗುಣಗಳ ಗಾಥಕರ ಸಂತೋಷಪಡಿಸುವ ಇಹಪರಂಗಳಲ್ಲಿ. ಭಗವಂತ ಯಾವ ರೀತಿಯಾಗಿ ಅನುಗ್ರಹವನ್ನು ಮಾಡ್ತಾನೆ, ಒಳ್ಳೆಯ ಒಂದು ದೃಷ್ಟಾಂತವನ್ನು ಕೊಟ್ಟು ಸಮನ್ವಯ ಮಾಡ್ತಾರೆ. ಭಗವಂತನ ಅನುಗ್ರಹ ಅದು ಯಾವ ರೀತಿಯಾದದ್ದು ಅಂತ ಕೇಳಿದ್ರೆ, ಭೂತಳಾಧಿಪ ಒಬ್ಬ ರಾಜ. ಆ ರಾಜ ಅವನು ಹೇಗೆ ನಾವು ಹಿಂದೆ ನೋಡಿದೆವು, ಆಜ್ಞಾಧಾರಕರಾದಂಥ ರಾಜನ ಆಜ್ಞಾಧಾರಣೆಯನ್ನು ಭೃತ್ಯರು ಮಾಡ್ತಾರೆ. ಆ ಭೃತ್ಯರು ಮಾಡುವಂತಹ ರಾಜನ ಸೇವೆಯನ್ನು ರಾಜ ಏನು ಮಾಡ್ತಾನೆ ಕೇಳಿದ್ರೆ, ಅದಕ್ಕೆ ಗೌರವವನ್ನು ಕೊಡ್ತಾನೆ. ಅವರಿಗೆ ಬೇಕಾಗಿರುವಂತಹ ಏನು ಸನ್ಮಾನವನ್ನು, ಮಾನವನ್ನು, ಅದಕ್ಕೆ ಬೇಕಾಗಿರುವಂತಹ ಸರಿಯಾದಂತಹ ಉಡುಗೊರೆಯನ್ನು, ಬಹುಮಾನವನ್ನು ಅವರಿಗೆ ನೀಡುತ್ತಾನೆ ಕಾಲ ಕಾಲಕ್ಕೆ. ಅದೇ ರೀತಿಯಾಗಿ ಇದನ್ನು ಇಲ್ಲಿ ಹೇಳ್ತಾರೆ, ಭೂತಳಾಧಿಪನ ಆಜ್ಞಾಧಾರಕ ದೂತರಿಗೆ, ರಾಜನ ಆಜ್ಞಾಧಾರಕರಾದಂತಹ ಸೇವಕರಿಗೆ ಅವರು ಏನು ಮಾಡ್ತಾರೆ, ಸೇವಾನುಸಾರದಿ ಅವರು ಮಾಡುವಂತಹ ಸೇವೆಗೆ ಅನುಸಾರವಾಗಿ ಅವರಿಗೆ ಕಾಲ ಕಾಲಕ್ಕೆ ಅನುಗ್ರಹ ಏನೋ ಬಹುಮಾನವನ್ನು ಅಥವಾ ಏನೋ ವ್ಯವಸ್ಥೆ ರೂಪದಲ್ಲಿ ಅವರಿಗೆ ಉಡುಗೊರೆ, ಬಹುಮಾನ ಇತ್ಯಾದಿಗಳನ್ನು ಕೊಡ್ತಾ ಇರ್ತಾನೆ. ಅವರ ಸಂತೋಷಿಸುವ, ಅವರಿಗೆ ಅದನ್ನು ನೀಡುವ ಮೂಲಕವಾಗಿ ಭಗವಂತ ಏನು ಮಾಡ್ತಾನೆ, ಅವರನ್ನು ಸಂತೋಷಗೊಳಿಸ್ತಾನೆ. ಅದೇ ರೀತಿಯಾಗಿ ಮಾತರಿಶ್ವಪ್ರಿಯನು ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ, ಈ ಪ್ರಾಣದೇವರ ಮಾತರಿಶ್ವಪ್ರಿಯನಾಗಿರುವಂತಹ ಪ್ರಾಣದೇವರ ಪ್ರೀತಿಪಾತ್ರನಾಗಿರುವಂತಹ ಪ್ರಾಣದೇವರು ಅತ್ಯಂತ ಪ್ರೀತಿಪಾತ್ರರು ಭಗವಂತನಿಗೆ. ಅಂತಹ ಭಗವಂತ ಏನು ಮಾಡ್ತಾನೆ ಕೇಳಿದರೆ, ಮಾತರಿಶ್ವಪ್ರಿಯನು ಪರಮ ಪ್ರೀತಿಪೂರ್ವಕ. ಅವನೂ ಕೂಡ ಏನು ಮಾಡ್ತಾನೆ, ಪರಮ ಪ್ರೀತಿಪೂರ್ವಕ ಸದ್ಗುಣಗಳ, ಯಾರು ಭಗವಂತನ ಗುಣಗಳನ್ನು, ಅವನ ಗಾಥವನ್ನು ಯಾರು ಕೊಂಡಾಡ್ತಾರೆ, ಯಾರು ಅದನ್ನು ಸ್ತೋತ್ರ ಮಾಡುತ್ತಾರೆ, ಯಾರು ಅದನ್ನು ಚೆನ್ನಾಗಿ ಹೊಗಳುತ್ತಾರೆ, ಕೊಂಡಾಡ್ತಾರೆ, ಅವರಿಗೆ ಸಂತೋಷಪಡಿಸುವ, ಅವರಿಗೂ ಕೂಡ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಭಗವಂತನ ಅನುಗ್ರಹ, ಭಗವಂತ ಇದೇ ಈ ರಾಜನ ದೃಷ್ಟಾಂತ. ರಾಜ ಹೇಗೆ ಭೃತ್ಯರನ್ನು ಸಂತೋಷಪಡಿಸ್ತಾ ಅವರವರಿಗೆ ಬೇಕಾದಂತಹ ಕಾಲಕಾಲಕ್ಕೆ ಬೇಕಾಗುವಂತಹ ವೇತನವನ್ನು ಅಥವಾ ಅವರಿಗೆ ಬೇಕಾಗುವಂತಹ ಎಲ್ಲವನ್ನೂ ಕೂಡ ಕಾಲಕಾಲಕ್ಕೆ ನೀಡಿ ಅವರನ್ನು ಅನುಗ್ರಹ ಮಾಡುತ್ತಾನೋ, ಅದೇ ರೀತಿಯಾಗಿ ಭಗವಂತನೂ ಕೂಡ ಯಾರು ತನ್ನನ್ನು ಸ್ತೋತ್ರ ಮಾಡ್ತಾರೆ, ಯಾರು ತನ್ನನ್ನು ಸ್ತುತಿ ಮಾಡ್ತಾರೆ ಅಂಥವರಿಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಇಹದಲ್ಲಿ ಪರದಲ್ಲಿ ಅವರು ಈ ಚರ್ಮದಲ್ಲಿ ಯಾರು ಈ ಜೀವಿತಾವಸ್ಥೆಯಲ್ಲಿದ್ದಾಗಲೂ ಕೂಡ ಅವರಿಗೆ ಅನುಗ್ರಹವನ್ನು ಮಾಡಿಕೊಂಡು ಅವರಿಗೆ ಸಂತೋಷವನ್ನು ನೀಡುತ್ತಾನೆ. ಅವರಿಗೆ ಮುಕ್ತಿಯಲ್ಲಿ ಅವರ ದೇಹಾಂತ್ಯದ ನಂತರ ಅಲ್ಲಿಯೂ ಕೂಡ ಅವರಿಗೆ ಒಳ್ಳೆಯ ರೀತಿಯಾದಂತಹ ಅನುಗ್ರಹವನ್ನು ಭಗವಂತ ಕೊಡ್ತಾನೆ ಅಂತ ಹೇಳ್ತಾರೆ. ಇದಕ್ಕೆ ಪ್ರಮಾಣವನ್ನು ಕೂಡ ಹೇಳ್ತಾರೆ. ಏನು
ಜಗನ್ನಾಥದಾಸರು ಹೇಳಿದಂತಹ ಮಾತು ಸ್ವ ಅಮಾತ್ಯೇಷು ಯಥಾ ರಾಜ ಯಥಾ ಸ್ವತಂತ್ರ್ಯಂ ಈಕ್ಷತೆ ಕಾರ್ಯಸಿದ್ಧ್ಯಂ ಕಾರ್ಯಹಾರಿಂ ತಥಾಯಂ ಪುರುಷೋತ್ತಮಃ ಯಥಾ ಯಸ್ಯ ಸ್ಯಾತ್ ಯಾವತೀ ಶಕ್ತಿ ಶಾರೀರಿ ಧನಜಾಪಿ ವಾ ಪುಣ್ಯಪಾಪನಿವೃತ್ತಿಂಚ ತಾವತ್ ಕುರ್ಯಾಧರಿಂ ಸ್ಮರನ್. ಯಥಾ ರಾಜ ಸ್ವ ಅಮಾತ್ಯೇಷು, ಹೇಗೆ ರಾಜನಾದಂಥವನು ತನ್ನ ಅಮಾತ್ಯರಲ್ಲಿ ತನ್ನ ಭೃತ್ಯರಲ್ಲಿ ಸ್ವಾತಂತ್ರ್ಯವನ್ನು ನೋಡ್ತಾನೋ, ಕಾರ್ಯಸಿದ್ಧಿ ಕಾರ್ಯಹಾನಿ, ಅವರಿಗೆ ಕೆಲವು ಸಂದರ್ಭದಲ್ಲಿ ಕಾರ್ಯಸಿದ್ಧಿ ಆಗ್ತದೆ, ಕೆಲವು ಸಂದರ್ಭದಲ್ಲಿ ಕಾರ್ಯಹಾನಿ ಆಗ್ತದೆ. ಎಲ್ಲದಕ್ಕೂ ಕೂಡ ಭಗವಂತ ಏನು ಅವನು ರಾಜ ಅವರಿಗೆ ಸನ್ಮಾನವನ್ನು ಕೊಡ್ತಾನೆ, ಅವರಿಗೆ ಬೇಕಾಗುವಂತಹ ಎಲ್ಲವನ್ನೂ ಕೂಡ ಕೊಟ್ಟು ಅವರನ್ನು ಅನುಗ್ರಹ ಮಾಡ್ತಾನೆ. ಅದೇ ರೀತಿಯಾಗಿ ಭಗವಂತನೂ ಕೂಡ ಶಾರೀರಿ ಧನಜಾಪಿವ, ಅವನೂ ಕೂಡ ಏನು ದೇಹದಲ್ಲಿರುವಂಥವರಿಗೆ ಕಾಲಕಾಲಕ್ಕೆ ನೀಡಿ ಕಾಲಕಾಲಕ್ಕೆ ಬೇಕಾಗಿರುವಂತಹದ್ದನ್ನು ನೀಡಿ ಅವನನ್ನು ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಪುಣ್ಯ ಪಾಪ ನಿವೃತ್ತಿಂಚ, ಪುಣ್ಯವನ್ನು ಪಾಪವನ್ನು, ಅವರದ್ದು ಪುಣ್ಯ ಇತ್ತು ಅಂತಾದರೆ ಪಾಪ ಅಂತಾದರೆ ಎಲ್ಲವನ್ನೂ ಕೂಡ ಅವನು ಕಾಲಕಾಲಕ್ಕೆ ನೀಡಿ ಅವರನ್ನು ಅನುಗ್ರಹ ಮಾಡ್ತಾನೆ ಅಂತ ಹೇಳಿಕೊಂಡು ಹೇಳ್ತಾರೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ಸದೈವ ಭಜಾಮ್ಯಹಂ. ಇದು ಗೀತೆಯ ಮಾತು. ಯಾರನ್ನು ನಾವು ಕೃಷ್ಣನ ಹೇಳುವಂತಹ ಮಾತು, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ಸದೈವ ಭಜಾಮ್ಯಹಂ ಅಂತ. ನನ್ನನ್ನು ಯಾವ ರೀತಿಯಾಗಿ ಒಬ್ಬ ನೋಡ್ತಾನೋ ಅದೇ ರೀತಿಯಾಗಿ ನಾನು ಕೂಡ ಅನುಗ್ರಹವನ್ನು ಮಾಡುವಂತಹದ್ದು ಅಂತ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ಸದೈವ ಭಜಾಮ್ಯಹಂ, ಅವರಿಗೂ ಕೂಡ ನಾನು ಅದೇ ರೀತಿಯಾದಂತಹ ಫಲವನ್ನು, ಅದೇ ರೀತಿಯಾದಂತಹ ಅನುಗ್ರಹವನ್ನೇ ಮಾಡುವಂತಹದ್ದು. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ ತದರ್ಥಂ ಕರ್ಮಕೌಂತೆಯ ಮುಕ್ತಸಂಗ ಸಮಾಚರ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ, ಯಜ್ಞಾರ್ಥಾತ್ ಕರ್ಮಣ ಅನ್ಯತ್ರ ಲೋಕೋಯಂ ಕರ್ಮಬಂಧನ. ಈ ಎಲ್ಲವನ್ನೂ ಕೂಡ ಕರ್ಮ, ಈ ಕರ್ಮವನ್ನು ಇಟ್ಟುಕೊಂಡು ಭಗವಂತ ಏನು ಮಾಡ್ತಾನೆ, ಹಾಗೆ ಫಲವನ್ನು ಕೊಡುವಂತಹದ್ದು ಅಂತ ಹೇಳ್ತಾರೆ. ಹೀಗೆ ಇದೆಲ್ಲ ವಿಚಾರಗಳು ಏನು ಭಗವಂತನನ್ನ ಸ್ತೋತ್ರವೋ, ಭಗವಂತನ ಸ್ತುತಿಯೋ, ಭಗವಂತನನ್ನ ಉಪಾಸನೆಯೋ ಎಲ್ಲದಕ್ಕೂ ಕೂಡ ಏನು ಬೇಕು ಅಂತಾಯಿತು. ಹಾಗಿದ್ರೆ ಭಗವಂತನನ್ನು ಸರಿಯಾದಂತಹ ಯಥಾರ್ಥವಾದಂತಹ ರೀತಿಯಲ್ಲಿ ಭಗವದ್ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳಿದಾಗಾಯಿತು. ಅದಕ್ಕೋಸ್ಕರ ಎಲ್ಲ ಕರ್ಮಗಳನ್ನು ಮಾಡುವ ಮೂಲಕವಾಗಿ ಅದಕ್ಕೆ ಹೇಳಿದಂತಹ ರೀತಿಯಲ್ಲಿ ಯಾರು ನನ್ನನ್ನು ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ಸದೈವ ಜಾಮ್ಯಹಂ, ಕೃಷ್ಣನ ಮಾತು. ನನ್ನನ್ನು ಯಾವ ರೀತಿಯಾಗಿ ಜೀವರಾಶಿಗಳು ನೋಡ್ತಾರೋ ಅದೇ ರೀತಿಯಾದಂತಹ ಫಲ ಹೊರತು ನನ್ನನ್ನು ನಮೇ ದ್ವೇಷೋಹಿ ನಮೇ ಪ್ರಿಯ ಅಂತ ಹೇಳಿಕೊಂಡು ಕೃಷ್ಣ ಹೇಳಿದ್ದಾನೆ. ನನಗೆ ದ್ವೇಷಿಗಳೂ ಇಲ್ಲ, ನನಗೆ ಪ್ರೀತಿಪಾತ್ರರೂ ಇಲ್ಲ. ಆದರೆ ನನ್ನನ್ನು ಯಾವ ರೀತಿಯಾಗಿ ಭಗವಂತನನ್ನು ನಾವು ನೋಡುವಾಗ ದ್ವೇಷಿ ಅಂತ ಹೇಳಿಕೊಂಡು ಅಥವಾ ಭಗವಂತನಲ್ಲಿ ದೋಷಗಳು ಈ ರೀತಿಯಾದಂತಹ ಚಿಂತನೆಯಲ್ಲಿ ನಾವು ದೇವರನ್ನು ನೋಡೋದು, ದೇವರನ್ನು ಉಪಾಸನೆ ಮಾಡಿದೆವು ಅಂತ ಹೇಳಿದ್ರೆ ನಮಗೂ ಕೂಡ ಅದೇ ರೀತಿಯಾದಂತಹ ಫಲ, ನಮಗೂ ಕೂಡ ಅದೇ ರೀತಿಯಾದಂತಹ ಸಿಗುವಂತಹದ್ದು ಅನುಗ್ರಹ ಎಂಬಂತ ಹೇಳ್ತಾರೆ. ಅದಕ್ಕೋಸ್ಕರ ಭಗವಂತನ ಉಪಾಸನೆ ಮಾಡುವಾಗ ಸರಿಯಾದಂತಹ ಯಾವ ರೀತಿಯಾಗಿ ನಾವು ಅವನನ್ನು ತಿಳ್ಕೊಳ್ಳಬೇಕು, ಆ ರೀತಿಯಾಗಿ ಅವನನ್ನು ಉಪಾಸನೆ ಮಾಡಿ ನಾವು ಫಲವನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಯಜ್ಞಾರ್ಥಾತ್ ಲೋಕೋಯಂ ಕರ್ಮಬಂಧನ, ಲೋಕಗಳು ಏನಾಗಿದೆ ಕೇಳಿದರೆ ಕರ್ಮದ ಬಂಧನದಿಂದ ಎಲ್ಲವೂ ಗ್ರಥಿತವಾಗಿದೆ. ಮತ್ತು ನೀನು ಕರ್ಮವನ್ನು ಮಾಡ್ತೀಯಲ್ವ, ತದರ್ಥಂ ಕರ್ಮ ಕೌಂತೆಯ, ಕರ್ಮಗುರು, ಕರ್ಮ ಮಾಡುವಾಗ ಮಾತ್ರ ಮುಕ್ತ ಸಂಘ ಸಮಾಚಾರ. ನೀನು ವಿಪರೀತವಾಗಿ ಅದರಲ್ಲಿ ಆಸಕ್ತಿಯನ್ನಿಟ್ಟುಕೊಂಡು ಅದರಲ್ಲಿ ವಿಪರೀತವಾದಂತಹ ನಂಟನ್ನು ಇಟ್ಟುಕೊಂಡು ಅಂತ ಹೇಳಿದರೆ ಆವಾಗ ನಿನಗೆ ಏನಾಯಿತು, ಆ ಕರ್ಮ ಅದು ನಿನಗೆ ಅಂಟಾಗಿದೆ. ಅದು ಕರ್ಮದಿಂದಾಗಿ ನೀನು ಮತ್ತೆ ಪುನಃ ಈ ಕರ್ಮದ ಬಂಧನಕ್ಕೆ ಒಳಗಾಗ್ತಿ. ಆದರೆ ಕರ್ಮವನ್ನು ಮಾಡುವಾಗ ನಿಸ್ಸಂಗನಾಗಿ ಆ ಕರ್ಮದ ವಿಪರೀತವಾದಂತಹ ಆಸಕ್ತಿ
ಅದರಲ್ಲಿ ಅಸಂಗವನ್ನು ಬಿಟ್ಟು ಕರ್ಮವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಈ ಇಷ್ಟು ವಿಚಾರಗಳನ್ನು ಹೇಳಿ ಮುಂದೆ ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ದೀಪದಲ್ಲಿ ಕಂಡರಾದಡೆ ಲೋಪಗೈಸುವಾರಾಕ್ಷಣ ಹರಿ ಸಮೀಪದಲ್ಲಿದೆ ನಂದನಾಮ ಸುಧನ್ವರಿಸಿರುವು ಔಪಚಾರಿಕವಲ್ಲ ಸುಜನರ ಪಾಪಕರ್ಮವು ಪುಣ್ಯವೆನಿಸುವವು ಪಾಪಿಗಳ ಸತ್ಪುಣ್ಯಕರ್ಮವು ಪಾಪವೆನಿಸುವವು. ಭಗವಂತ ಯಾವ ರೀತಿಯಾಗಿ ಅವನು ಅನುಗ್ರಹವನ್ನು ಮಾಡುತ್ತಾನೆ, ಭಗವಂತನ ಉಪಕಾರ ಅದು ಯಾವ ರೀತಿಯಾದದ್ದು ಅಂತ ಕೇಳಿದ್ರೆ ಒಂದು ಒಳ್ಳೆಯ ದೃಷ್ಟಾಂತವನ್ನು ಕೊಟ್ಟು ನಮಗೆ ಅರ್ಥ ಮಾಡಿಸ್ತಾರೆ. ಏನು ಅಂತಂದರೆ ದೀಪ ಒಳ್ಳೆಯ ಪಾಪಂಭವದ ಧರ್ಮೋಪಿ ಯೌನ ಭಕ್ತಿ ಕೃತೋ ಹರೇ ಅಂತ ಹೇಳಿಕೊಂಡು ಹಿಂದೆ ಒಂದು ಮಾತು ಬಂದಿತ್ತು. ಏನು ಅಂತ ಕೇಳಿದ್ರೆ ಯಾರು ಧರ್ಮೋ ಭವತ್ಯ ಧರ್ಮೋಪಿ ಯೌನ ಭಕ್ತಿ ಸ್ತವಾಚದ ಪಾಪಂಭವದ ಧರ್ಮೋಪಿ ಯೌನ ಭಕ್ತಿ ಕೃತೋ ಹರೇ. ಧಾರ್ಮಿಕನಾದವನು ಒಳ್ಳೆಯ ಧಾರ್ಮಿಕ ಪ್ರಜ್ಞೆ, ಭಗವಂತನಲ್ಲಿ ಆಸಕ್ತಿ, ಆಸ್ತಿಕನಾದವನು, ಇವನು ಭಗವಂತನಲ್ಲಿ ನಂಬಿದವನು. ಅವನು ಒಂದು ವೇಳೆ ಯಾವುದೋ ಪ್ರಾರಬ್ಧದಿಂದಾಗಿ ಕೆಟ್ಟ ಕರ್ಮವನ್ನು ಮಾಡಿದರೆ ಅದು ಕೆಟ್ಟದು ತರಿಸಿಕೊಳ್ಳೋದಿಲ್ಲ. ಆದರೆ ಕೆಟ್ಟನಾದವನು ಅವನು ಒಳ್ಳೆಯ ಕರ್ಮವನ್ನು ಮಾಡಿದರೂ ಕೂಡ ಅದಕ್ಕೆ ಭಗವಂತ ಒಳ್ಳೆಯ ಫಲವನ್ನು ಕೊಡೋದಿಲ್ಲ ಎಂಬಂತಹ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಯಾರು ಹರಿಭಕ್ತರಿದ್ದಾರೆ, ಭಗವಂತನಲ್ಲಿ ಒಳ್ಳೆಯ ಭಕ್ತಿಯನ್ನು ಹೊಂದಿದವರು, ಅವರ ಪಾಪ ಕರ್ಮಗಳು ಕೂಡ ಅದು ಪುಣ್ಯಕರ್ಮ ಅಂತ ಹೇಳಿಕೊಂಡು ಭಗವಂತ ಅದನ್ನು ಕನ್ವರ್ಟ್ ಮಾಡ್ತಾನೆ. ಯಾರು ಭಗವದ್ಭಕ್ತರಿದ್ದಾರೆ ಅವರ ಪಾಪಕರ್ಮಗಳು ಕೂಡ ಅದು ಪುಣ್ಯ ಅಂತ ಅನಿಸಿಕೊಡ್ತದೆ. ಹೇಗೆ ಕೇಳಿದರೆ ಒಳ್ಳೆಯ ಒಂದು ದೃಷ್ಟಾಂತ. ದಿವದಲ್ಲಿ ಕಂಡರಾದರೆ ಬೆಳಕಿನ ಹೊತ್ತಿನಲ್ಲಿ ಬೆಳಕು ಅದಿತ್ತು ಅಂತಾದರೆ ಅದನ್ನು ಏನು ಮಾಡ್ತಾರೆ, ನಂದಿಸ್ತಾರೆ. ಅದನ್ನು ಉಪಯೋಗವಿಲ್ಲ ಅಂತ ಹೇಳಿಕೊಂಡು ಅದನ್ನು ತೆಗೀತಾರೆ. ಅದೇ ದೇವರ ಹತ್ತಿರ ನಾವು ದೀಪವನ್ನು ಬೆಳಗಿದಾಗ ಅದಕ್ಕೆ ಮತ್ತಷ್ಟು ಏನು ಘೃತದೀಪ ಅಂತಾದರೆ ಘೃತವನ್ನು ಹಾಕುವ ಮೂಲಕವಾಗಿ, ತೈಲ ದೀಪ ಅಂತಾದರೆ ತೈಲವನ್ನು ಹಾಕುವ ಮೂಲಕವಾಗಿ ಅದನ್ನು ಮತ್ತಷ್ಟು ಅದನ್ನು ಉರಿಯುವಂತೆ ಮಾಡ್ತಾರೆ. ಯಾವುದೋ ಬೆಳಕಿನ ಹೊತ್ತಿನಲ್ಲಿ ಹೊರಗಿನ ಯಾವುದೋ ಒಂದು ಇರತಂತಹ ದೀಪವನ್ನು ಅದು ಉಪಯೋಗಕ್ಕೆ ಬರೋದಿಲ್ಲ. ಯಾಕೆ? ಬೆಳಕಿನ ಹೊತ್ತಿನಲ್ಲಿ ಕಾಣ್ತದೆ, ಅದಕ್ಕೋಸ್ಕರವಾಗಿ ದೀಪದ ಅವಶ್ಯಕತೆ ಬೇಕಾಗಿಲ್ಲ ಅಂತ ಹೇಳಿಕೊಂಡು ಅದನ್ನು ನಂದಿಸ್ತಾರೆ. ದೇವರ ಬಳಿಯಲ್ಲಿರುವಂತಹ ದೀಪ ಅದು ಏನು ಮಾಡ್ತದೆ ಕೇಳಿದ್ರೆ ಅದು ನಂದಾದೀಪ. ಬೆಳಗಿನ ಹೊತ್ತು ಅಂತಾದರೂ ಕೂಡ ಅದರಲ್ಲಿ ಎಣ್ಣೆ ಕಮ್ಮಿ ಆಯಿತು ಅಥವಾ ತುಪ್ಪ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತಹ ದ್ರವ್ಯವನ್ನು ಹಾಕಿ, ಘೃತವನ್ನು ತೈಲವನ್ನು ಹಾಕಿ ಅದನ್ನು ಮತ್ತಷ್ಟು ಪ್ರಜ್ವಲವಾಗಿ ಒಳ್ಳೆಯ ರೀತಿಯಲ್ಲಿ ಉರಿಯುವಂತೆ ಮಾಡ್ತಾರೆ. ಅಂದರೆ ಏನಾಯಿತು, ಈಗ ಇದು ಸಂತೋಷಕ್ಕೆ ಕಾರಣವಾಗ್ತದೆ. ಅದನ್ನೇ ಜಗನ್ನಾಥಾದರು ಹೇಳ್ತಾರೆ, ದೀಪ ದಿವದಲ್ಲಿ ಕಂಡರಾದಡೆ ಲೋಪಗೈಸುವರು. ಅವರದನ್ನು ಆ ಕ್ಷಣದಲ್ಲಿ ಅದನ್ನು ತೆಗೆದು ಬಿಡ್ತಾರೆ. ಅದೇ ಹರಿ ಸಮೀಪದಲ್ಲಿದೆ, ಭಗವಂತನ ಆಲಯದಲ್ಲಿ ಭಗವಂತನ ಸಮೀಪದಲ್ಲಿ ದೀಪ ಉಂಟು ಅಂತಾದರೆ ಅದನ್ನು ಸುನಂದವೆನಿಸುವವು, ಅದನ್ನು ನಂದಾದೀಪವನ್ನಾಗಿ ಹೇಳ್ತಾರೆ. ಅದಕ್ಕೆ ಮತ್ತಷ್ಟು ಬೇಕಾಗಿರುವಂತಹ ಅದರಲ್ಲಿರುವಂತಹ ನಮ್ಮ ಕಶ್ಮಲವನ್ನು ತೆಗೆದು ಅದನ್ನು ಒಳ್ಳೆಯ ರೀತಿಯಲ್ಲಿ ಮತ್ತಷ್ಟು ಪ್ರಜ್ವಲಿಸುವಂತೆ ಅದನ್ನು ಮಾಡ್ತಾರೆ. ಹೇಳ್ತಾರೆ, ಔಪಚಾರಿಕವಲ್ಲ ಸುಜನರ ಪಾಪಕರ್ಮವು. ಇಲ್ಲಿ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ ಸಜ್ಜನರ ವಿಷಯಕವಾದಲ್ಲಿ ಒಳ್ಳೆಯ ಜ್ಞಾನಿವರ್ಗ ಏನೋ ಒಂದು ನಾಮಿಕೆ ವಾಸ್ತೆ ಅಂತ ಆಗಬಾರದು. ಯಾರು ಸಾತ್ವಿಕರಿದ್ದಾರೆ ಅಂತಹ ಸಾತ್ವಿಕರ ಸಜ್ಜನರ ಪಾಪಕರ್ಮವನ್ನು ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ ಅದನ್ನು ತಾನು ಪುಣ್ಯಕರ್ಮವನ್ನಾಗಿ ಅದನ್ನು ವ್ಯತ್ಯಾಸ ಮಾಡ್ತಾನೆ. ಅವರ ಕೆಟ್ಟ ಕರ್ಮವನ್ನೂ ಕೂಡ ಭಗವಂತ ತಿರುಗಿಸಿ ಅದಕ್ಕೆ
ಪುಣ್ಯವನ್ನಾಗಿ ಅದನ್ನು ವ್ಯತ್ಯಾಸ ಮಾಡಿ ಅದಕ್ಕೆ ಪುಣ್ಯ ಫಲವನ್ನೇ ಅವರು ಭೋಗಿಸುವಂತೆ ತಿನ್ನುವಂತೆ ಮಾಡ್ತಾನೆ. ಇದೇ ಪಾಪಿಗಳಲ್ಲಿ ಆಗುವಾಗ ಪಾಪಿಗಳ ಸತ್ಪುಣ್ಯ ಕರ್ಮವು ಪಾಪವೆನಿಸುವವು. ಅವರದ್ದು ಕೆಟ್ಟ ಕರ್ಮಗಳು, ಅವರು ಉತ್ತಮವಾದಂತಹ ಪುಣ್ಯಕರ್ಮಗಳೂ ಕೂಡ ಅದು ಏನು ಪಾಪಕರ್ಮವನ್ನಾಗಿ ಭಗವಂತ ವ್ಯತ್ಯಾಸ ಮಾಡ್ತಾನೆ. ಇದನ್ನೇ ಆ ಮಹಾಭಾರತ ತಾತ್ಪರ್ಯ ನಿರ್ಣಯ ಹೇಳಿರತಕ್ಕಂತಹದ್ದು. ವಿಶೇಷ ಧರ್ಮಕರ್ತಾಪಿ ಅಭಕ್ತಸ್ತೆ ನರಕೇ ಹರೇ ತಥಾತಿಷ್ಠತಿ ಭಕ್ತಶ್ಚೇತ್ ಬ್ರಹ್ಮಹಾಪಿ ವಿಮುಚ್ಯತೆ ಧರ್ಮೋ ಭವತ್ಯಧರ್ಮೋಪಿ ಕೃತೋ ಭಕ್ತೈ ಸ್ತವಾಚ್ಯುತ ಪಾಪಂ ಭವತಿ ಧರ್ಮೋಪಿ ಯೋ ನ ಭಕ್ತೈ ಕೃತೋ ಹರೇ. ನಿಶೇಷ ಧರ್ಮಕರ್ತಾಪಿ ಅಭಕ್ತ, ಧರ್ಮವನ್ನು ಮಾಡ್ತಾ ಇದ್ದಾನೆ ಆದರೆ ಅಭಕ್ತ, ಅವನು ಭಕ್ತನಲ್ಲ ಅಂತಾದರೆ ತೇ ನರಕೇ ಉದಾತಿಷ್ಠತಿ, ಅವನನ್ನು ಭಗವಂತ ಏನು ಮಾಡ್ತಾನೆ, ನರಕಕ್ಕೆ ಹಾಕ್ತಾನೆ. ಯಾಕೆ? ಒಳ್ಳೆಯ ಕರ್ಮ ಮಾಡಿದ್ರೂ ಕೂಡ ಅದರಲ್ಲಿ ಒಳ್ಳೆಯದನ್ನು ಕೊಡುವಂತಹದ್ದಾಗಲಿ ಒಳ್ಳೆಯ ಫಲವನ್ನು ತೆಗೆದುಕೊಳ್ಳುವಂತಹ ಯೋಗ್ಯತೆಯಾಗಲಿ ಅವನಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ಬ್ರಹ್ಮಹಾಪಿ ವಿಮುಚ್ಯತೆ. ಒಂದು ವೇಳೆ ಅವನು ಭಕ್ತ ಅಂತಾಗಿದ್ದರೆ ಅವನು ಭಗವಂತನಲ್ಲಿ ನಿಷ್ಕಲ್ಮಶವಾಗಿ ನಿರ್ವ್ಯಾಜವಾಗಿ ತುಂಬ ಆಂತರಿಕವಾಗಿ ವಾಸ್ತವಿಕವಾಗಿ ಭಕ್ತಿಯನ್ನು ಮಾಡ್ತಾ ಇದ್ದಾನೆ ಅಂತಾದರೆ ಬ್ರಹ್ಮಹಾಪಿ ವಿಮುಚ್ಯತೆ, ಅವನು ಏನು ಭಗವಂತನನ್ನು ಕೊಂದರೂ ಕೂಡ ಅವನಿಗೆ ಏನಾಗ್ತದೆ, ಮೋಕ್ಷವೇ ಆಗ್ತದೆ, ಅವನಿಗೆ ಅನುಗ್ರಹವನ್ನೇ ಭಗವಂತ ಮಾಡ್ತಾನೆ ಅಂತ. ಹಾಗಿದ್ದರೆ ಧರ್ಮೋ ಭವತ್ಯಧರ್ಮೋಪಿ ಕೃತೋ ಭಕ್ತೈಸ್ತವಾಚ್ಯುತ, ಯಾರು ಭಕ್ತಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿದ್ದಾನೆ ಅದು ಧರ್ಮೋ ಭವತಿ. ಭಕ್ತಿ ಇಲ್ಲ ಅಂತಾದರೆ ಧರ್ಮೋ ಭವತ್ಯಧರ್ಮೋ, ಅದು ಅಧರ್ಮ ಆಗಿದ್ದರೂ ಕೂಡ ಧರ್ಮ ಆಗ್ತದೆ. ಇಲ್ಲ ಧಾರ್ಮಿಕವಾದವನು ಅವನು ಯೋ ನಭಕ್ತೈ ಕೃತೋ ಹರೇ, ಅವನಲ್ಲಿ ಭಗವಂತನಲ್ಲಿ ಭಕ್ತಿ ಮಾಡಲಿಲ್ಲ ಅಂತಾದರೆ ಅವನು ಮಾಡುವಂತಹ ಸತ್ಕರ್ಮಗಳು ಕೂಡ ಅದು ಯಾವುದೇ ರೀತಿಯಾದಂತಹ ಫಲವನ್ನು ಕೊಡೋದಿಲ್ಲ. ಅದರಿಂದಾಗಿ ಅವನು ಫಲವನ್ನು ತಿನ್ನಲಿಕ್ಕಾಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಇದು ಯಾಕೆ ಬಂತು, ಯಾವ ವಿಚಾರದಿಂದ ಬಂತು ಅಂತ ಕೇಳಿದ್ರೆ ವೃಥಾ ಪಾಪಕರ್ಮ ಹೇಳ್ತಾರಲ್ವ. ದೀಪ ಇತ್ತು ಅಂತಾದರೆ ಅದನ್ನು ಆರಿಸಿಬಿಡ್ತಾರೆ. ದೇವರ ಬಳಿಯಲ್ಲಿರುವಂತಹ ದೀಪ ಅಂತಾದರೆ ಅದಕ್ಕೆ ಬೇಕಾಗಿರತಕ್ಕಂತಹ ಎಣ್ಣೆಯನ್ನು ಘೃತವನ್ನು ಹಾಕಿ ಮತ್ತಷ್ಟು ಅದನ್ನು ಉರಿಯುವಂತೆ ಮಾಡ್ತಾರೆ. ಈಗ ಕರ್ಮವನ್ನು ಮಾಡ್ತಾನೆ. ಕರ್ಮವನ್ನು ಮಾಡುವಾಗ ಅದರಲ್ಲಿ ನಂದಾದೀಪದಂತೆ ಭಗವಂತನಿಗೆ ಪ್ರೀತಿಯಾಗಲಿ, ಭಗವಂತ ನನಗೆ ಅನುಗ್ರಹ ಮಾಡಲಿ ಅಂತ ಹೇಳಿಕೊಂಡು ಕರ್ಮವನ್ನು ಮಾಡಿದರೆ ಅದು ಏನಾಗ್ತದೆ, ಆ ಕರ್ಮಕ್ಕೆ ಭಗವಂತ ಫಲವನ್ನು ಕೊಡ್ತಾನೆ. ಇಲ್ಲ, ಕರ್ಮವನ್ನು ಮಾಡುವಾಗ ಕರ್ಮದ ಹಿನ್ನೆಲೆ, ಆ ಕರ್ಮದ ಸ್ವಾಮಿ, ಕರ್ಮದಲ್ಲಿರುವಂತಹ ಫಲ ಇದ್ಯಾವುದರ ಚಿಂತನೆಯೂ ಇಲ್ಲ ಅಂತಾದರೆ ಆ ಕರ್ಮಗಳೆಲ್ಲವೂ ಕೂಡ ಬೆಳಗಿನ ದೀಪ. ಬೆಳಕಿನಲ್ಲಿರುವಂತಹ ದೀಪ ಹೇಗೆ ಅದು ವ್ಯರ್ಥವಾಗುತ್ತೋ ಅದೇ ರೀತಿಯಾಗಿ ಭಗವಂತನಿಗೆ ಅರ್ಪಿತವಾಗದೇ ಇರುವಂತಹ ಈ ಕರ್ಮಗಳು ಅದು ಪ್ರಯೋಜನಕ್ಕೆ ಬರೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ನಮಗೆ ಭಗವಂತನನ್ನು ತೋರಿಸಲಿಕ್ಕೆ, ನಮಗೆ ದೇವರನ್ನು ನೋಡುವಾಗ, ದೇವರ ಬಳಿಗೆ ಬರುವಾಗ ಈ ಯಾವ ಚಿಂತನೆಗಳು ಕೂಡ ನಮಗೆ ನಮ್ಮ ಹತ್ತಿರಕ್ಕೂ ಸುಳಿಯೋದಿಲ್ಲ. ಯಾಕೆ ಅಂತಂದರೆ ನಾವು ದೇವರನ್ನು ನೋಡುವಂತಹದ್ದು ಯಾವುದೋ ಒಂದು ವ್ಯಾಪಾರಿಯ ದೃಷ್ಟಿಯಲ್ಲಿ. ಭಗವಂತ ನಮಗೆ ಯಾಕೆ ಬೇಕು ಅಂತ ಕೇಳಿದ್ರೆ ನಮಗೆ ಅವನಿಗೆ ವ್ಯಾಪಾರವನ್ನು ಮಾಡಲಿಕ್ಕೆ ಬೇಕು. ನನಗೆ ಏನೋ ಕೊಡಬೇಕು, ಕೊಡುವುದಕ್ಕೋಸ್ಕರವಾಗಿ ನನಗೆ ಯಾರೋ ಒಬ್ಬ ಕೊಡುವವನು ಬೇಕಲ್ವ, ಒಬ್ಬ ಒಳ್ಳೆಯ ಧನಿಕ ಬೇಕಲ್ವ. ಅದಕ್ಕೋಸ್ಕರವಾಗಿ ನಾವು ದೇವರನ್ನು ಇಟ್ಟುಕೊಂಡೆವು ಅಂತ ಹೇಳಿದ್ರೆ ಕೊಡಲಿಕ್ಕೆ ಅವನಿರ್ತಾನೆ, ತಗೊಳ್ಳಿಕ್ಕೆ ನಾವಿರ್ತೇವೆ. ಆದರೆ ನಮಗೆ ತಾತ್ಪರ್ಯ ನಿರ್ಣಯ ಹೇಳುವಂತಹ ಮಾತು ಅದು ಯಾಕೆ ನಮಗೆ ಭಗವಂತ ಬೇಕು, ಭಗವಂತ ನಮಗೆ ಯಾಕೆ ಅತ್ಯಂತ ಹತ್ತಿರದವನು, ಆಪ್ತ ಯಾಕೆ ಅಂತ ಕೇಳಿದ್ರೆ ನಿಶೇಷ ಧರ್ಮಕರ್ತಾಪಿ ಅಭಕ್ತ, ಧರ್ಮವನ್ನು ತುಂಬ ಮಾಡ್ತಾನೆ ಆದರೆ ಏನೂ ಕೂಡ ಪ್ರಯೋಜನ ಇಲ್ಲ. ಆ ಪ್ರಯೋಜನಕ್ಕೆ ಬಾರದೇ ಇರುವಂತಹ ದೀಪ, ಬೆಳಗ್ಗಿನ ಹೊತ್ತಿರುವಂತಹ ದೀಪ
ಅದು ಹೇಗೆ ಉಪಯೋಗಕ್ಕೆ ಬರೋದಿಲ್ವೋ ಅದೇ ರೀತಿಯಾಗಿ ಕರ್ಮವನ್ನು ಮಾಡುವಾಗ ಭಗವಂತನಲ್ಲಿ ಪ್ರೀತಿ, ಭಗವಂತನಲ್ಲಿ ಭಕ್ತಿ, ಭಗವಂತನಲ್ಲಿ ಅರ್ಪಣಾ ಬುದ್ಧಿ ಇದ್ಯಾವುದೂ ಇಲ್ಲದೆ ಅವನು ಕರ್ಮವನ್ನು ಮಾಡಿದಾಗ ಕರ್ಮಕ್ಕೆ ಫಲವೇ ಇಲ್ಲ, ಕರ್ಮ ವ್ಯರ್ಥ. ಆ ಕರ್ಮ ಸುಮ್ಮನೆ ಏನೋ ಒಂದು ಮಾಡಿದ, ದೇವರಿಗೂ ಪ್ರೀತಿಯಾಗಿಲ್ಲ, ಈ ಕಡೆಯಿಂದ ಕರ್ಮಕ್ಕೆ ಫಲ ಕೊಡುವ ಅಂತ ಹೇಳಿದ್ರೆ ಆ ಕರ್ಮಕ್ಕೆ ಫಲವೂ ಸಿಗೋದಿಲ್ಲ. ಅದಕ್ಕೋಸ್ಕರವಾಗಿ ನಾನು ಕರ್ಮವನ್ನು ಮಾಡುವಾಗ ಅದು ಪ್ರೀತಿ, ಭಗವತ್ ಪ್ರೀತಿಯಾಗಿ ಭಗವಂತನಿಗೆ ಪ್ರೀತವಾಗಲಿ ಎಂಬಂತಹ ದೃಷ್ಟಿಯಿಂದಾಗಿ ಅವನು ಕರ್ಮವನ್ನು ಮಾಡಿದರೆ ಅದು ನಂದಾದೀಪ. ಒಳ್ಳೆಯ ನಂದಾದೀಪ ಹೇಗೆ ದೇವರ ಬಳಿ ಇರುವಂತಹ ದೀಪ ಅದು ಪ್ರೀತಿದಾಯಕವಾದ್ದು, ಆ ರೀತಿಯಾಗಿ ಅದು ಫಲವನ್ನು ಕೊಡ್ತದೆ ಅಂತ ಹೇಳ್ತಾರೆ. ಸ್ವಾರ್ಥಕ್ಕಾಗಿ ನಡೆದಿದ್ದರೆ ಪ್ರಯೋಜನ ಇಲ್ಲ. ಭಗವತ್ ಪ್ರೀತಿಕರವಾಗಿ ಆಗಲಿ, ಪರಾರ್ಥಕ್ಕೋಸ್ಕರ ಭಗವಂತ ಪ್ರೀತನಾಗಲಿ ಎಂಬಂತಹ ಉದ್ದೇಶದಿಂದಾಗಿ ಕರ್ಮ ನಡೆದಿತ್ತು ಅಂತಾದರೆ ಆವಾಗ ಆ ಕರ್ಮಕ್ಕೆ ಭಗವಂತ ಫಲವನ್ನು ಕೊಟ್ಟು ಅನುಗ್ರಹವನ್ನು ಮಾಡುತ್ತಾನೆ ಎಂಬುದಾಗಿ ಹೇಳ್ತಾರೆ. ಇದೇ ವಿಚಾರ ಏನು ಮಹಾಭಾರತ ತಾತ್ಪರ್ಯ ನಿರ್ಣಯದ ಮಾತು. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಮಧ್ವರು ನಮಗೆ ತೋರಿಸಿಕೊಡುವಂತಹ ಮಾರ್ಗ, ಆ ತಾತ್ಪರ್ಯ ನಿರ್ಣಯದ ಮಾತನ್ನು ದಾಸರು ನಮಗೆ ಇಲ್ಲಿ ಕನ್ನಡದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಚಿಂತನೆಗಳು ನಮ್ಮಂದೆ ನಡೆಯಲಿ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.